ಎಲ್ರಿಗೂ ನಮಸ್ಕಾರ. ನಾನು ಗೋಪಿಗೌಡ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ದರ್ಶನ್ ಸರ್ ಮತ್ತೆ ಉಮಾಪತಿ ನಡುವೆ ಸ್ವಲ್ಪ ಕಾಂಟ್ರವರ್ಸಿ ನಡೀತಾ ಇದೆ. ಈ ವಿಷಯದಲ್ಲಿ ಈ ಊರ್ ಚಿಂತೆಗೆ ಮುಲ್ಲಾ ಸ್ವರ್ಗದಂತೆ ಈ ಬೋಳಿ ಮಗ ಅವನು ಯಾವನೋ ಕನ್ನಡ ಶಾಲಾ ಹಾಕೊಂಡು ಬಂದಿ ಒಬ್ಬ ಈ ನನ್ನ ಕೆಟ್ಟ ಪದ ಮಾತಾಡಬಾರ್ದು. ಯಾಕೆಂದ್ರೆ ಬೋಳಿ ಮಗ ಮಾತಾಡ್ರ ಮಾತಂಗವೇ. ಕನ್ನಡ ಶಾಲಾ ಹಾಕೊಂಡು ಹೋಗ್ಬಿಟ್ಟು ಅವನ ಅಮ್ಮನ ಕೊಂಗ್ರು ಸಿನಿಮಾನ ಪ್ರಮೋಷನ್ ಮಾಡ್ತಾನೆ. ಈ ಮುಲ್ಲ ಅವನ ಅಮ್ಮನ ಇವ್ರ ಜಾತಿಲಿ ಸಿನಿಮಾ ನೋಡೋದೇ ಹರಾಮು. ನನ್ನ ಮಗನಿಗೆ ಹೇಳ್ತಾ ಇದ್ದೀನಿ, ದರ್ಶನ್ ಸರ್ಗೆ ಹೇಳ್ತಾನೆ. ನನ್ನ ಮಗ ದರ್ಶನ್ ಕುಡಿತಾನಂತೆ. ದರ್ಶನ್ 10 ವರ್ಷ ಯಾರನ್ನ ಮಡಿಕೊಂಡಿದ್ದಂತೆ. ದರ್ಶನ್ ಯಾರು ಬ್ಯಾನ್ ಮಾಡಿಬಿಟ್ಟಿದ್ರಂತೆ. ದರ್ಶನ್ ಅಷ್ಟು ಕಾಂಟ್ರವರ್ಸಿ ಇದಂತೆ. ಏನ್ ಇವ್ರ ಅಪ್ಪನ ದುಡ್ಡು ಕುಡಿತಾನ? ನಿಮ್ಮ ಅಪ್ಪನ ದುಡ್ಡು ಕುಡಿತಾನ ದರ್ಶನ್? ನಿನ್ನ ಅಕ್ಕನ ಹೇಳ್ತೀನಿ ಕೇಳಿಸ್ಕೋ. ದರ್ಶನ್ ದಂಡೆಗೆ ನಾನು ಬಂದ್ರೆ ಮತ್ತೆ ಇನ್ನೊಂದು ಹೇಳ್ತಾನೆ, ದರ್ಶನ್ 10 ವರ್ಷ ಯಾರನ್ನ ಮಡಿಕೊಂಡಿದ್ದಂತೆ. ನಿನ್ನ ಎಂಟಿ ಮಡಿಕೊಂಡಿದ್ದ ದರ್ಶನ್? ಹೇಳ್ತಾನೆ ನೋಡೋಣ, ಎಂಟಿ ಕರ್ಕ ಬಂದು ಸ್ಟೇಟ್ಮೆಂಟ್ ಮಾಡಿಸಿ ಮೀಡಿಯಾ ಮುಂದ್ಗಡೆ ದರ್ಶನ್ ನಾನು ಮಡಿಕೊಂಡಿದ್ದ ಅಂತ. ನಿನ್ನ ಅಮ್ಮನ ಹೇಳ್ತೀನಿ ಕೇಳಿಸ್ಕೋ. ದರ್ಶನ್ ಫ್ಯಾನ್ಸ್ ಏನಾನ ಎತ್ರೆ ಒಳಗಡೆ ಮೂಳೆಗಳು ಸಿಗಲ್ಲ ನಿಮ್ಗೆ, ಸರಿನಾ? ಗಾದೆ ಚೆನ್ನಾಗೈತೆ, ಊರ್ ಚಿಂತೆಗೆ ಮುಲ್ಲ ಸ್ವರ್ಗದಂತೆ. ನನ್ನ ಮಗನೇ ಹೆಂಗಿದ್ದೆ ಹಂಗಿರು. ಏನೋ ಅಭಿಮಾನಿಗಳು ಎದ್ದಿದ್ದೆ ಆದ್ರೆ ನೀನ್ ತಾಕತ್ತಿದ್ರೆ ಬಾ ನೋಡೋಣ ಮನೆ ಹತ್ರ. ಬಾ ಬಾಸ್, ಮನೆ ಹತ್ರ ಬರ್ತೀವಿ. ನಿಮ್ಮ ಅಪ್ಪನ ಕೊಟ್ಟಿದ್ರೆ ಬಾರಲೇ ನೋಡೋಣ. ಎಲ್ಲೋ ಯಾವುದೋ ಮೂಲೆ ಕುತ್ಕೊಂಡು ಮೀಡಿಯಾ ಮುಂದೆ ಸ್ಟೇಟ್ಮೆಂಟ್ ಕೊಡೋದಲ್ಲ ಗಂಡಿಸ್ತಾನ. ನಿಮ್ಮ ಅಪ್ಪನ ಕೊಡ್ತಾನ ಆದ್ರೆ ಎದುರುಗಡೆ ಬಾ ನೋಡೋಣ. ಕೊಡ್ಲೇ ನೀನು ಸಿಗಾಕಳೆ ನೋಡೋಣ. ನಿನ್ನಮ್ಮನ್ ಕಾನೂನು ಮುಖಾಂತರ ಏನಾಯ್ತು ಅದನ್ನ ಮಾತಾಡಬೇಕು. ದರ್ಶನ್ ಕುಡಿತಾನೆ, ದರ್ಶನ್ ಯಾರೋ ಮಡಿಕೊಂಡವನೇ. ನೀನ್ ಹೆಂಡ್ತೀನಿ ಯಾರು ಮಡಿಕೊಂಡವ ದರ್ಶನ್? ಸುಳೆ ಬಿಟ್ರು ಸುಳೆ ಮಕ್ಕಳ. ಯಾವನು ಹೇಳೋನಿಲ್ಲ, ಯಾವನು ಕೇಳೋನಿಲ್ಲ ಅಂದ್ಬಿಟ್ಟು ಜಾತಿ ಹೆಸರಲ್ಲಿ ರಾಜಕೀಯ ಮಾಡ್ತೀರಾ? ಬಾರ್ಲೆ, ನಾನು ಒಬ್ಬ ಗೌಡನೇ, ಮಾತಾಡ್ರಲ್ಲೇ ನೋಡೋಣ. ಬಿಸ್ನೆಸ್ ವ್ಯವಹಾರ ಅಂತ ಕಾಂಟ್ರವರ್ಸಿ ಇದ್ದೇ ಇರ್ತವೆ. ಅವ್ರ ವ್ಯವಹಾರ ಬಗೆಹರಿಸ್ಕೊಂತಾರೆ. ನೀ ನನ್ನ ಮಗ ಕುಡಿಯೋದು ಇವ್ರ ಅಪ್ಪನ ಮನೆ ದುಡ್ಡು ಕುಡಿತಾರಲ್ಲ, ಎಷ್ಟು ಕೊಟ್ಟಿದ್ದಿಲ್ಲ ದರ್ಶನ್ ನಿನ್ ದುಡ್ಡ? ಸುಳೆ ಬಿಟ್ರು ಸುಳೆ ಮಗನೇ. ಎಸ್ಎಸ್ ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.